ನಮಸ್ಕಾರ ಬಂಧುಗಳೇ. ಇವತ್ತು ಏಕಾದಶಿ ಇದೆ. ಏಕಾದಶಿ ಏನು ಎಲ್ಲ ಏಕಾದಶಿಗಳಲ್ಲೇ ಶ್ರೇಷ್ಠ ಏಕಾದಶಿ, ಅತ್ಯುತ್ತಮವಾದ ಏಕಾದಶಿ ಅಂತ ಹೇಳ್ಬೋದು. ಇದು ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ. ಏನಪ್ಪ ಇದು ವೈಕುಂಠ ಏಕಾದಶಿ? ಮೊದಲನೇದಾಗಿ ಈ ಏಕಾದಶಿ ಅಂದರೆ ಏನಂತ ನೋಡ್ಕೊಂಬೋಣ. ನೋಡಿ, ನಾವು ಉಪವಾಸ ಮಾಡ್ತಾರೆ. ಈ ಸಂಕಷ್ಟಿ ಅಂತ ಹೇಳ್ಬಿಟ್ಟು ಗಣೇಶನನ್ನು ಆರಾಧನೆ ಮಾಡ್ತಾ ಉಪವಾಸ ಮಾಡ್ತಾರೆ. ಅದೇ ರೀತಿಯಾಗಿ ವಿಷ್ಣು ದೇವರನ್ನ ಆರಾಧಿಸ್ತಾ ಉಪವಾಸನ ಮಾಡ್ತಾರೆ. ಇದು ಪ್ರತಿ ತಿಂಗಳು 2 ಬಾರಿ ಬರುತ್ತೆ. ತಿಂಗಳು ಅಂತಂದ್ರೆ ಇದು ಇಂಗ್ಲಿಷ್ ಕ್ಯಾಲೆಂಡರ್ ಆಗುತ್ತೆ. ಮಾಸ ಅಂತ ಹೇಳಿದ್ರೆ ಇದು ನಮ್ಮ ಸನಾತನ ಧರ್ಮದ ಕ್ಯಾಲೆಂಡರ್ ಪ್ರಕಾರವಾಗಿರುತ್ತೆ. ಸನಾತನ ಧರ್ಮದ ಕ್ಯಾಲೆಂಡರ್ ಪ್ರಕಾರ 28 ದಿನ ಒಂದು ಮಾಸ ಆಗುತ್ತೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ 30 ದಿವಸ, 31 ದಿವಸ, ಈ ರೀತಿಯಾಗಿ ಒಂದು ತಿಂಗಳು ಬರುತ್ತೆ. ಇದು ಭೂಮಿ ತನ್ನ ಕಕ್ಷೆಯಿಂದ ತಾನು ಸುತ್ತುತ್ತಾ ಸೂರ್ಯನನ್ನ ಪ್ರದಕ್ಷಿಣೆ ಮಾಡ್ತಾ 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 ವಾಪಸ್ ತಾನು ಇದು ಶುರು ಮಾಡಿದ ಜಾಗದಿಂದ ಮತ್ತೆ ಅಲ್ಲಿ ಬಂದಾಗ ಅದು 365 ದಿನಗಳನ್ನ ತೆಗೆದುಕೊಳ್ತಾರೆ. ಹಾಗಾಗಿ ಅವರು 365 ದಿನಗಳನ್ನ ಒಂದು ವರ್ಷ ಭಾಗವಾಗಿ ತಿಂಗಳಿಗೆ 30, 31 ಈ ರೀತಿಯಾಗಿ ಭಾಗ ಮಾಡಿದ್ದಾರೆ. ಆದರೆ ನಮ್ಮ ಸನಾತನ ಧರ್ಮದ ಏನು ಕ್ಯಾಲೆಂಡರ್ ಪ್ರಕಾರ 28 ದಿನಗಳಿದಾವೆ. 28 ಏಕಾದಶಿದಲ್ಲಿ ಇದು ವೈಕುಂಠ ಏಕಾದಶಿ ಅಂದ್ರೆ 7 ಜನ್ಮಗಳ ಪಾಪ ಕಳೆದು ಮೋಕ್ಷ ಸಂಪಾದಿಸುವ ದಿನವೇ ವೈಕುಂಠ ಏಕಾದಶಿ. ಧನುರ್ಮಾಸದಲ್ಲಿ ಬರುವ ಏಕಾದಶಿನಿಯನ್ನ ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ. ಈ ದಿನ ದೇವಾಲಯದ ಉತ್ತರ ದ್ವಾರದಲ್ಲಿ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನ ನೆರವೇರಿಸ್ತಾರೆ. ಸೂರ್ಯನು ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಈ ಧನುರ್ಮಾಸದ ಏಕಾದಶಿನಿಯನ್ನ ವೈಕುಂಠ ಏಕಾದಶಿ ಅಂತ ಕರೀತಾರೆ. ಸೂರ್ಯನು ಧನುರ್ ರಾಶಿ ಪ್ರವೇಶ ಮಾಡಿ ಮಕರ ಸಂಕ್ರಮಣದವರೆಗೂ ಈ ರಾಶಿಯಲ್ಲಿ ಇರುತ್ತಾನೆ. ಗರುಡ ವಾಹನವಾದ ವಿಷ್ಣು ವೈಕುಂಠದಿಂದ 3 ಕೋಟಿ ದೇವತೆಗಳೊಂದಿಗೆ ಭೂಲೋಕದಲ್ಲಿ ಇಳಿದು ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಈ ವೈಕುಂಠ ಏಕಾದಶಿ ದಿನ. ಆದುದರಿಂದ ಈ ದಿನವನ್ನ ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ. ಈ ದಿನ ಉಪವಾಸವಿದ್ದು ವಿಷ್ಣುವಿನ ದರ್ಶನ ಮಾಡಬೇಕು. ಮಾಸದ ಏಕಾದಶಿಯಲ್ಲಿ ಈ ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಿಂದ ಎದ್ದೇಳುತ್ತಾನೆ. ಈ ದಿನ ವಿಷ್ಣು ದರ್ಶನ ಮಾತ್ರದಿಂದ ವೈಕುಂಠ ಪ್ರಾಪ್ತಿಯಾಗ್ತದೆ ಅಂತ ನಂಬಿಕೆ ಇದೆ. ಆದ್ದರಿಂದ ಈ ದಿನ ಅಷ್ಟು ಮಹತ್ವ ಇರುವಂಥದ್ದು. ಮಹಾವಿಷ್ಣುವು ಮುರ ಎಂಬ ರಾಕ್ಷಸನನ್ನ ಸಂಹರಿಸಿದ ದಿನವೇ ಈ ದಿನ. ಬಹಳ ದಿನಗಳವರೆಗೆ ಮುರ ಅಕ್ಕಿಯಲ್ಲಿ ಬಚ್ಚಿಟ್ಕೊಂಡಿದ್ದ. ಅದಕ್ಕಾಗಿ ಈ ದಿನ ಅಕ್ಕಿಯ ಸೇವನೆ ಮಾಡಬಾರದು. ಏಕಾದಶಿ ದೇವಿಯನ್ನು ಉಪವಾಸದಿಂದ ದರ್ಶನದಿಂದ ಪೂಜಿಸಿ ಪಾಪ ಪರಿಹಾರ ಮಾಡಿಕೊಳ್ಬೇಕು. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಒಟ್ಟು 11 ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅಮೃತ ಮತ್ತು ಹಾಲಾಹಲ ಉದ್ಭವಿಸಿದ ದಿನವಿದು. ಶಿವ ನೀಲಕಂಠವಾದ ದಿನ. ಈ ದಿನ ದೇವರ ದರ್ಶನ ಮಾಡಿ ಹರಿನಾಮ ಸಂಕೀರ್ತನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ತುಳಸಿ ಎಲೆ ಅರ್ಪಿಸಬೇಕು. ಇದರಿಂದ ಮೋಕ್ಷ ಪ್ರಾಪ್ತಿ ಖಂಡಿತವಾಗಿ ಲಭಿಸುವುದು. ಪುಷ್ಪ ಮಾಸವನ್ನು ಶೂನ್ಯ ಮಾಸವೆನ್ನಲು ಕರೆಯುವರು. ಈ ಸಮಯದಲ್ಲಿ ಯಾವುದೇ ಮದುವೆ, ನಾಮಕರಣ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನ ಮಾಡುವುದಿಲ್ಲ. ಕಾರಣ ಇಲ್ಲಿ ಪ್ರತಿಫಲ ಶೂನ್ಯ. ಆದ್ದರಿಂದ ಈ ಪೂರ್ತಿ ಮಾಸವನ್ನ ವಿಷ್ಣುವನ್ನು ಆರಾಧಿಸುವುದರ ಮೂಲಕ ವಿಷ್ಣುವಿಗೆ ಅರ್ಪಣೆ ಮಾಡಬೇಕು. ನಾರಾಯಣ ಪಾಂಡ.